ಹೆಸರ ಮೇಲೆ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇದಾನ ಅದು ಚರ್ಚೆ ಮಾಡುವಂಥ ವಿಷಯ. ಯಾಕಂದ್ರೆ ಈಗಾಗಲೇ ಈ ಒಂದು ಬಾಬ್ರಿ ಮಸೀದ್ ಧ್ವಂಸ ಸಂದರ್ಭದಲ್ಲಿ ಆಗಿರ್ಬೋದು, ಅದ್ರ ಎಳಬಲದಲ್ಲಿ ಆಗಿರ್ಬೋದು, ಎಲ್ ಕೆ ಆದವನಿಯವರ ಒಂದೇನಪ್ಪ ರಥಯಾತ್ರೆ ಮಾಡಿದಾಗ ಆಗಿರ್ಬೋದು, ಆಗ ಗೆಲ್ಲಬೇಕಾಗಿತ್ತಲ್ಲ ಇದು. ಯಾಕಂದ್ರೆ ಇವತ್ತಿನಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊತ್ತು ಇಡೀ ದೇಶ ತುಂಬ ರಾಮನಾಮ ಜೋರಿತ್ತು. ಇವತ್ತು ಗುಡಿದೊಂದು ಬಿಟ್ಟರೆ ಮತ್ತೆ ಯಾವುದಿಲ್ಲ. ಆದರೂ ಈ ಒಂದು ಬಿ ಜೆ ಪಿಗರ ಇಲ್ಲಪ್ಪ ನಾವು ಅದ್ರ ಗೆಲ್ತೀವಿ ಅನ್ನೋದನ್ನ ಒಂದು ಗುರಿ ಇಟ್ಕೊಂಡು ಹೊರಟಿದ್ದಾರೆ. ಗೆಲ್ಲಲಿ ಏನು ಪ್ರಶ್ನೆ ಇಲ್ಲ. ಆದರೆ ಇದೇ ಸಮಯದಲ್ಲೇ ಈ ರೈತರಿಗೆ ತೆಗೆದಿಟ್ಟಂಥ ದುಡ್ಡದಲ್ಲಿ, ಬಜೆಟ್ನಲ್ಲಿ ಇಟ್ಟಂಥ ದುಡ್ಡದಲ್ಲೇ ಮತ್ತು 1 ಲಕ್ಷಕ್ಕೂ ಮೇಲ್ಪಟ್ಟ ಕೋಟಿ ರೂಪಾಯಿಗಳು ಹೊಳ್ಳಿ ಹೋಗಿದ್ದ. ಇದು ರೈತರಿಗೆ ಮಾಡಿದ ಅನ್ಯಾಯ ಅಲ್ಲ ಇನ್ನೊಂದು. ಯಾಕಂದರೆ ರೈತರಿಗೆ ಮೊದಲು ಇಡೋದು ಬಜೆಟ್ದ ದುಡ್ಡು ಕಡಿಮೆ ಇಟ್ಟಿರ್ತಾರೆ, ಮತ್ತು ಅದನ್ನು ಖರ್ಚು ಮಾಡಲಿಲ್ಲ. ರೈತರ ಡೆವಲಪ್ಮೆಂಟ್ಗೆ, ರೈತರ ಬೆಳೆಗಳಿಗೆ, ಅವರ ಇನ್ನುಳಿದಕ್ಕೂ ಸಹಾಯ ಮಾಡುವಂಥ ದುಡ್ಡನ್ನು ಮರಳಿ ಕಳಿಸಿದ್ದು ಎಷ್ಟು ಮಟ್ಟಿಗೆ ಇದು ಒಳ್ಳೆಯದು ಅನ್ನುವಂಥ ಮತ್ತು ಕೇಳಬೇಕಾಗಿದೆ ಅಂತ. ಈ ಒಂದು ರೈತರಿಗೆ ಈ ಒಂದು ಅನ್ಯಾಯ ಮಾಡಿದ್ರಿಂದಾಗಿ ಅಥವಾ ಮರಳಿ ಕಳಿಸಿದ್ರಿಂದಾಗಿ ವಿಶೇಷವಾಗಿ ಮತ್ತಷ್ಟು ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಇದು ಇವತ್ತಿನ ವಸ್ತುಸ್ಥಿತಿ. ರೈತನ ಬದಲಾಗಿ ಇನ್ನೂ ಅನೇಕ ಪ್ರಾಬ್ಲಮ್ಸ್ಗಳಿದ್ದಾವೆ. ಈಗಾಗಲೇ ನಿಮ್ಗೆ ಹೇಳಿದ್ದು ನಾನು ಫೆಬ್ರವರಿ 13ರಂದು ಈ ಒಂದು 2ನೇ ಮೂವ್ಮೆಂಟನ್ನು ಈಗಾಗಲೇ ಒಂದು ಆಂದೋಲನ ಮಾಡಿದ್ದು, ಅದರಿಂದ ಸಾಕಷ್ಟು ಪರಿಣಾಮಗಳಾಗಿದ್ದು. ಅಂದರೆ ಸ್ವತಃ ಮೋದಿಜಿಯವರು 3 ಕಾನೂನುಗಳು ಹಿಂದೆ ತಗೊಂಡಿದ್ರು. ಆದರೆ ಅದ್ರ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ರು ಅವರು, ಇನ್ನುಳಿದ ವಿಷಯಗಳನ್ನು ಚರ್ಚೆ ಮೂಲಕ ಬಗೆಹರಿಸ್ತೀವಿ ಅಂತ. ಇವತ್ತರೂ ಚರ್ಚೆ ಆಗಿಲ್ಲ. ಮತ್ತು ಇವರು ರೈತರ ಒಂದು ಮೂಮೆಂಟದ ಮುಂದಾಳುಗಳು ಅಲ್ಲಿ ಹೋಗಿಲ್ಲ. ಯಾಕಂದರೆ ಅವರೇನು ಕಮಿಟಿ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗುವಂಥದ್ದು, ಆ ಕಮಿಟಿ ಒಳಗೆ ಈ ಒಂದು 3 ಕಾನೂನು ಜನಕ್ಕೆ ಕರಿತಿದ್ರು. ಅವ್ರಿಗೆ ಸಪೋರ್ಟ್ ಮಾಡುವಂಥ ಜನ ಅದರಲ್ಲಿ ಇರೋದ್ರಿಂದಾಗಿ ಇವರು ಅದರಲ್ಲಿ ಹೋಗಿಲ್ಲ. ಇದು ಒಂದು ಮೇನ್ ರೀಸನ್. ಮತ್ತು ಇಷ್ಟರೊಳಗೆ ಅದೊಂದು ಫೈನಲ್ಗೆ ಬರಬೇಕಾಗಿತ್ತು. MSP ಬದಲಾಗಿ ಅದು ಬಂದಿಲ್ಲ. ಇವತ್ತು ಅವ್ರು ತಮ್ಮ ಬೆನ್ನು ತಾವು ಚಪ್ಪರಿಸ್ಕೊಳ್ತಾ ಇರ್ಬೋದು. ಇವತ್ತು ನಾವು ನೀರು ಕೊಡ್ತಾ ಇದ್ದೀವಿ ರೈತರಿಗೆ, ಮತ್ತೇನೋ ಮಾಡ್ತಾಯಿದ್ದೀವಿ, ಎಲ್ಲ ಸೌಖ್ಯದ, ಹಾಗೆ ಹೀಗೆ ಆರ್ಗ್ಯುಮೆಂಟ್ ಮಾಡ್ತಾರೋ ಇಲ್ಲತ್ತಲ್ಲ.